ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಪತ್ತೆಯಾದಂಥ ನಿಧಿ ಯಾರಿಗೆ ಸೇರಿದ್ದು ಅನ್ನೋದರ ಬಗ್ಗೆ ಈಗ ಕುತೂಹಲ ಇರೋದು. ಸರ್ಕಾರಕ್ಕೆ ನಿಧಿ ಒಪ್ಪಿಸಿ ಹೊಸ ಡಿಮಾಂಡ್ ಇಟ್ಟಿದೆ ಕುಟುಂಬ. ನಮ್ಮ ಮನೆಯ ಪಾಯ ಅಗೆಯುವಾಗ 65 ಲಕ್ಷದ ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ. ಚಿನ್ನ ಒಂದು ವೇಳೆ ನಮ್ಮ ಪೂರ್ವಜರದ್ದಾಗಿದ್ರೆ ಅದನ್ನು ನಮಗೆ ವಾಪಸ್ ಕೊಡ್ಲಿ, ರಾಜರಿಗೆ ಸಂಬಂಧಿಸಿದ್ದು ಅಂತಾದ್ರೆ ಸರ್ಕಾರಕ್ಕೆ ಹೋಗ್ಲಿ. ಇನ್ನು ನಾವು ಮನೆ ನಿರ್ಮಾಣ ಮಾಡೋದಕ್ಕೆ ಪಾಯ ತೆಗಿತಾ ಇದ್ವಿ, ಈಗ ಅದು ಕೆಲಸವೂ ಕೂಡ ಅರ್ಥಕ್ಕೆ ನಿಂತಿದೆ. ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಸರ್ಕಾರ ಅನುಮತಿ ಕೊಡ್ಲಿ ಅಂತ ಆ ಕುಟುಂಬ ಬೇಡಿಕೆಯನ್ನು ಇಟ್ಟಿರು. ಇನ್ನು ಸರ್ಕಾರ ನಮ್ಮ ನೆರವಿಗೆ ಧಾವಿಸಬೇಕು, ನಮ್ಮ ಕುಟುಂಬಕ್ಕೊಂದು ದಾರಿ ತೋರಿಸಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವೃತ್ತಿ ಕುಟುಂಬಸ್ಥರು ಮಾತನಾಡಿದ್ದಾರೆ. ಮೊನ್ನೆ ಏನು ಚಿನ್ನ ಪತ್ತೆಯಾಯಿತು, ಹಳೆಯ ಕಾಲದ ಚಿನ್ನ, ಬಟ್ ಎಷ್ಟು ಹಳೆಯದ್ದು ಅನ್ನೋದಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆ ಕುಟುಂಬದ ಪೂರ್ವಜರು ಇಟ್ಟಿರುವಂಥ ಚಿನ್ನನ ಅಥವಾ ರಾಜ ಮಹಾರಾಜರ ಕಾಲಕ್ಕೆ ಸೇರಿದ್ದ, ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ನಮ್ಮ ಪೂರ್ವಜರೇ ಇಟ್ಟಿರುವಂಥ ಚಿನ್ನ ಅಂತಾದರೆ ಅದನ್ನು ನಮಗೆ ವಾಪಸ್ ಕೊಡಿ, ಇಲ್ಲ ರಾಜ ಮಹಾರಾಜರಿಗೆ ಸೇರಿದ್ದಂತಾದರೆ ಆ ಚಿನ್ನವನ್ನು ಸರ್ಕಾರ ಇಟ್ಟುಕೊಳ್ಳಿ, ಜೊತೆಗೆ ನಮಗೆ ಮನೆ ಕಟ್ಟೋದಕ್ಕೆ ಅವಕಾಶ ಕೊಡಿ ಸ್ಥಳದಲ್ಲಿ, ಜಾಗದಲ್ಲಿ ಅಂತ ಕುಟುಂಬ ಬೇಡಿಕೆ ಇಟ್ಟಿರೋದು. ಈಗ ಬಾಡಿಗೆ ಮನೆಗೆ ಎಷ್ಟು ಅಂತ ಬಾಡಿಗೆ ಕಟ್ತಾರೆ. ಈಗ ಇದ್ದಿದ್ದ ಜಾಗನ ಹಾಕ್ಸೋಬೇಕಂತಂದು ಮನೆ ಹಾಕ್ಸೋಕೆ ಚಲೋ ಮಾಡಿ ಒಂದು 15 ದಿವಸ ಆಯ್ತು ರೀ. ಈಗ ಥರ ಕಡಿತಕ್ಕತ್ತೆ ಒಂದು 3 ದಿವಸ ಆಯ್ತು ರೀ. ಈಗ ನಿನ್ನೆ ಅದು ನಿಧಿ ಅಂತಂದು ಸಿಕ್ಕೈತೆ ರೀ. ಅದು ಈಗ ನಿನ್ನೆ ಎಲ್ಲ ಗೌರ್ಮೆಂಟ್ ತಮ್ಮ ತಾಬ ಮಾಡ್ಕೊಂಡು ತೊಗೊಂಡು ಹೋಗ್ಯಾರ. ಈಗ ಅದು ಗೌರ್ಮೆಂಟ್ ತಾಬ ಮಾಡ್ಕೊಂಡು ತೊಗೊಂಡು ಹೋದ್ರೆ ಮತ್ತೆ ತನಿಖೆ ಮಾಡೋಕೆ ಬಂದಾಗ ಅದು ನಿಧಿ ಅಲ್ಲ, ಹಿಂದೆ ಪೂರ್ವಿಕರು ಇಟ್ಟಿದ್ದದ ಅಂತ ಹೇಳಕತ್ತಾರೆ. ಹಿಂದೆ ಪೂರ್ವಿಕರು ಇಟ್ಟಿದ್ದಾದ್ರೆ ಅವ್ರಿಗೆ ಸೇರ್ಬೇಕು ರೀ ಅದು. ಮತ್ತು ಗೌರ್ಮೆಂಟಿಗೆ ಹೆಂಗೆ ಸೇರ್ತಿರ್ತೀವಿ? ಈಗ ಅದನ್ನ ಯಾವುದೋ ನಾವು ಕೊಡೋಂಗಿಲ್ಲ ಅಂದ್ರೆ ಅವ್ರಿಗೆ ಜಾಗ ಕೊಟ್ಟು ಅವ್ರಿಗೆ ಮನೆ ಹಾಕ್ಸಿಕೊಟ್ಟು ಮುಂದೆ ಹುಡುಗೊಂದು ಉದ್ಯೋಗ ಹಚ್ಕೊಡೋಣ್ರಿ. ಇಲ್ಲಿಗೆ ಹೊಳ್ಳಿ ಮಾಡಿಕೊಡಂಗಿಲ್ಲ ಅಂದ್ರೆ ಹೊಳ್ಳಿ ವಾಪಸ್ ಅವ್ರ ಆಭರಣ ಅವ್ರಿಗೆ ಕೊಡೋಣ್ರಿ. ಹ್ಞೂ ರೀ, ಬಂಗಾರ ಹೊಳ್ಳಿ ವಾಪಸ್ ಅವ್ರಿಗೆ ಕೊಡ್ಬೇಕು ರೀ. ಮುಂದೆ ಪೂರ್ವಿಕರು ಇಟ್ಟಿದ್ದಾರೆ ರೀ. ನಿಧಿ ಆದರೆ ಮತ್ತು ಈಗೆಲ್ಲ ತನಿಖೆ ಮಾಡೋಕೆ ಬಂದವ್ರಿಗೆ ಎಲ್ಲರಿಗೆ ಗೊತ್ತಾಗುತ್ತೆ. ಮತ್ತು ಅದಲ್ಲ ಅಂದ್ರೆ ಹಿಂದೆ ಪೂರ್ವಿಕರು ಇಟ್ಟಿದ್ದಂದ್ರೆ ಇವ್ರಿಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರೀಶ್ ಫೋನ್ ಸಂಪರ್ಕದಲ್ಲಿ. ಗಿರೀಶ್, ಈಗ ಚಿನ್ನ ಪತ್ತೆಯಾಗಿರೋದೇ ಆ ಕುಟುಂಬವನ್ನು ಉಭಯ ಸಂಕಟಕ್ಕೆ ತಳ್ಳಿದೆ ಅಂತ ಅನ್ಸುತ್ತೆ. ಆ ಕಡೆ ಮನೆ ಕಟ್ಟಂಗೂ ಇಲ್ಲ, ಚಿನ್ನ ಪೂರ್ವಜರದ್ದಾದರೆ ಕಳ್ಕೊಳ್ಳುವಂಥದ್ದು ಇಲ್ಲ. ಸೊ ಏನು ಈಗ ಮುಂದಕ್ಕೇನು ಇದರಲ್ಲಿ ಪರಿಹಾರ, ಹೆಂಗೆ ಇದರಲ್ಲಿ? ರಕ್ಷತ್, ಮೊನ್ನೆ ತಾನೇ ಅಂದ್ರೆ ಶನಿವಾರ ಸಂಜೆ ಹೊತ್ತಿಗೆ ಪಾಯ ಕಡಿಯುವಂತ ಸಂದರ್ಭದಲ್ಲಿ, ಮನೆ ಪಾಯ ಕಡಿಯುವಂತ ಸಂದರ್ಭದಲ್ಲಿ ಒಂದು ಚಿನ್ನದ ಬಿಂದಿಗೆ ರೀತಿಯಲ್ಲಿ ಒಂದು ಪತ್ತೆಯಾಗಿತ್ತು. ಪ್ರಜ್ವಲ್ ಅನ್ನೋ ಬಾಲಕ 8ನೇ ತರಗತಿಗೆ ಹೋಗ್ತಾ ಇರ್ತಕ್ಕಂಥ ಭಾರತ ಮನೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇದು ಪತ್ತೆ ಆಗಿರುತ್ತೆ. ಪತ್ತೆ ಆದಂತ ಸಂದರ್ಭದಲ್ಲಿ ಸ್ಥಳೀಯರಿಗೆ ಈ ವಿಷಯವನ್ನ ಮುಟ್ಟಿಸ್ತಾನೆ. ಅದಾದ ನಂತರ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇದನ್ನ ಸೆಕ್ಯೂರ್ ಮಾಡುವಂತಹ, ಇದನ್ನ ಖಜಾನೆಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಆಗಿತ್ತು. ನಿನ್ನೆ ದಿನ ಅಂದ್ರೆ ಭಾನುವಾರ ದಿನ ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ಆಯುಕ್ತರು ಭೇಟಿ ಕೊಟ್ಟು ಈ ಅಷ್ಟಾಗಿ ಪುರಾತನವಾದಂತಹ ಚಿನ್ನ ಏನಲ್ಲ, ಪೂರ್ವಜರು ಇಟ್ಟಿರ್ಬೋದು, ಶತಮಾನ ಕಾಲದ ಅಥವಾ 2 ಶತಮಾನದ ಕಾಲದ ಇವು ಆಗಿರಬಹುದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಆ ಗ್ರಾಮಸ್ಥರು ಜೊತೆಗೆ ಆ ಮನೆಯವರು ಕೂಡ ಈಗ ಒಂದು ವೇಳೆ ನಮ್ಮ ಪೂರ್ವಜರ ಆಸ್ತಿ ಆಗಿದ್ರೆ, ಅಂದ್ರೆ ಪೂರ್ವಜರು ಏನಾದ್ರು ಇರಿಸಿದ್ರೆ ಇದನ್ನ ನಮಗೆ ಕೊಡಿ ಅನ್ನೋ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಚಿನ್ನ ಸಿಕ್ಕಿರೋ ಜಾಗವನ್ನ ಈಗಾಗಲೇ ಜಿಲ್ಲಾಡಳಿತ ಮತ್ತಷ್ಟು ಉತ್ಖನನ ಮಾಡುವ ನಿಟ್ಟಿನಲ್ಲಿ ಇದನ್ನ ನಿರ್ಬಂಧನೆ ಮಾಡಿರತಕ್ಕಂಥದ್ದು. ಅವರಿಗೆ ಮತ್ತಷ್ಟು ಪೇಚಿಗೆ ಸಿಲುಕಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಒಂದು 10 ದಿನದ ಹಿಂದೆ ಇಲ್ಲಿ ಕೆಲಸಗಳ ಆರಂಭ ಆಗಿದ್ವು. ಮನೆ ಕಟ್ಟಬೇಕು ಅನ್ನೋ ಉಮೇದು ವೃತ್ತಿ ಕುಟುಂಬಕ್ಕಿತ್ತು. ಈಗ ಏಕಾಏಕಿ ಆ ಪ್ರದೇಶವನ್ನ ನಿರ್ಬಂಧನೆ ಮಾಡಿರೋದು ಆ ಕುಟುಂಬಕ್ಕೆ ಒಂದು ರೀತಿಯ ಆಘಾತವನ್ನ ಮಾಡಿದೆ. ಜೊತೆಗೆ ಈ ಒಂದು ವೇಳೆ ಈ ಪೂರ್ವಜರ ಆಸ್ತಿ ಆಗಿದ್ರೆ ನಮಗೆ ಕೊಡಿ ಅನ್ನೋ ಬೇಡಿಕೆಯನ್ನು ಕೂಡ ಈಗ ಇಟ್ಟಿರ್ತಕ್ಕಂಥದ್ದು. ಇವತ್ತು ಕೂಡ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಜೊತೆಗೆ ಜಿಲ್ಲಾಡಳಿತ ಜೊತೆಗೆ ಆ ಕುಟುಂಬ ಕೂಡ ಮಾತುಕತೆ ನಡೆಸಲಿದೆ. ಮುಂದಿನ ನಡೆ ಒಂದಿಷ್ಟು ಕುತೂಹಲನ ಮೂಡಿಸಿದೆ. ರಕ್ಷತ್, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.